ಓಕೆ, ಅಂತೂ ಇಂತೂ ಗ್ರೇಟರ್ ಬೆಂಗಳೂರು ಪ್ರಾಧಿಕಾರಕ್ಕೆ ಎಲೆಕ್ಷನ್ ನೋಡಿ ಇದೇ ವರ್ಷದ ಏಪ್ರಿಲ್ ಅಥವಾ ಮೇ ತಿಂಗಳಲ್ಲಿ ಜಿಬಿಎಗೆ ಎಲೆಕ್ಷನ್ ನಡೆಯುವಂತ ಸಾಧ್ಯತೆಗಳು ಕಂಡು ಬರ್ತಾ ಇದೆ. ಸೊ ಹೀಗಾಗಿ ರಾಜಕೀಯ ಚಟುವಟಿಕೆಗಳು ಗರಿಗೆದರಿದೆ. ಆಕ್ಚುಲಿ ನಿನ್ನೆಯಷ್ಟೇ ಜಿಬಿಎ ಮೀಸಲಾತಿ ಪಟ್ಟಿಯನ್ನು ಪ್ರಕಟ ಮಾಡಿತ್ತು. ಸೊ ಜಿಬಿಎ 5 ಪಾಲಿಕೆಗಳ ಮೀಸಲಾತಿ ಪಟ್ಟಿಯನ್ನು ಪ್ರಕಟ ಮಾಡಿದಂತ ಹಿನ್ನೆಲೆಯಲ್ಲಿ ಈಗ ರಾಜಕೀಯ ಚಟುವಟಿಕೆಗಳು ಶುರುವಾಗಿದೆ. ಮಗದೊಂದು ಕಡೆ ಈ ಮೀಸಲಾತಿಗೆ ಸಂಬಂಧಪಟ್ಟಂತೆ ಆಕ್ಷೇಪಣೆಯನ್ನು ಸಲ್ಲಿಸಲಿಕ್ಕೆ 15 ದಿನಗಳ ಕಾಲಾವಕಾಶವನ್ನು ಜಿಬಿಎ ಕೊಟ್ಟಿದೆ. ಒಟ್ಟು 5 ಪಾಲಿಕೆಗಳು ಜಿಬಿಎ ವ್ಯಾಪ್ತಿಯಲ್ಲಿ ಒಟ್ಟು 5 ಪಾಲಿಕೆಗಳು. 5 ಪಾಲಿಕೆಗಳ ಪೈಕಿ ಯಾವ್ಯಾವ ಪಾಲಿಕೆಗಳಲ್ಲಿ ಎಷ್ಟೆಷ್ಟು ವಾರ್ಡ್ಗಳಿದಾವೆ ಅನ್ನೋದನ್ನ ನಾವು ತೋರಿಸ್ತಾ ಇದ್ದೀವಿ. ಟೋಟಲ್ 369 ಪಾಲಿಕೆಗಳಿಗೆ ಎಲೆಕ್ಷನ್ ನಡೀತಾ ಇದೆ. ಒಟ್ಟು ಜಿಬಿಎ ವ್ಯಾಪ್ತಿ 369 ಪಾಲಿಕೆಗಳು. ಅದರಲ್ಲಿ ಬೆಂಗಳೂರು ಪೂರ್ವ 50 ಪಾಲಿಕೆ, ಬೆಂಗಳೂರು ಪಶ್ಚಿಮ 112, ಬೆಂಗಳೂರು ಉತ್ತರ 72, ಬೆಂಗಳೂರು ದಕ್ಷಿಣ 72 ಮತ್ತು ಬೆಂಗಳೂರು ಕೇಂದ್ರ 63. ಅತಿ ದೊಡ್ಡ ಪಾಲಿಕೆಯಾಗಿ ಬೆಂಗಳೂರು ಪಶ್ಚಿಮ 112 ಪಾಲಿಕೆಗಳನ್ನು ಒಳಗೊಂಡಿರ್ತಕ್ಕಂಥ ಪಾಲಿಕೆ. ಸೊ ಈ ವರ್ಷದ ಏಪ್ರಿಲ್ ಅಥವಾ ಮೇ ವೇಳೆಗೆ ಎಲೆಕ್ಷನ್ ನಡೀಬಹುದು ಅನ್ನುವ ಒಂದು ನಿರೀಕ್ಷೆ ಇದೆ. ಈ ಹಿಂದೆ ಬಿಬಿಎಂಪಿ ಇತ್ತು. ಬಿಬಿಎಂಪಿಯನ್ನ ವಿಸರ್ಜನೆ ಮಾಡಿ ಗ್ರೇಟರ್ ಬೆಂಗಳೂರು ಪ್ರಾಧಿಕಾರವನ್ನ ರಚನೆ ಮಾಡಲಾಯಿತು. 5 ಪಾಲಿಕೆಗಳನ್ನಾಗಿ ವಿಂಗಡಣೆ ಮಾಡಿ 5 ಪಾಲಿಕೆಗಳಿಗೆ 369 ವಾರ್ಡ್ಗಳನ್ನಾಗಿ ಅದನ್ನ ನಿಗದಿಪಡಿಸಲಾಯಿತು. ಮಗದೊಂದು ಕಡೆ 2020ರಲ್ಲಿ ಬಿಬಿಎಂಪಿ ಅಸ್ತಿತ್ವದಲ್ಲಿದ್ದಂಥ ಸಂದರ್ಭದಲ್ಲಿ ನಡೆದಂಥ ಎಲೆಕ್ಷನ್. 2020ರ ನಂತರ ಬೆಂಗಳೂರಲ್ಲಿ ಸ್ಥಳೀಯ ಸಂಸ್ಥೆಯ ಚುನಾವಣೆ ನಡೆದಿರಲಿಲ್ಲ. ಬಿಬಿಎಂಪಿ ಚುನಾವಣೆ ನಡೆಯುತ್ತೆ ಅಂತ ಎಲ್ಲರೂ ಅನ್ಕೊಂಡಿದ್ರು. ಆದರೆ ಈಗಿನ ಸರ್ಕಾರ ಬಹಳ ಮಹತ್ವಾಕಾಂಕ್ಷೆಯನ್ನು ಇಟ್ಕೊಂಡು ಬೆಂಗಳೂರು ಬೆಳೀತಾ ಇದೆ ಅನ್ನೋ ಕಾರಣಕ್ಕೋಸ್ಕರ ಬಿಬಿಎಂಪಿಯನ್ನು ವಿಸರ್ಜನೆ ಮಾಡಿ ಜಿಬಿಎನ ಅಸ್ತಿತ್ವಕ್ಕೆ ತಂದರು. ಅಫ್ಕೋರ್ಸ್ ಸಾಕಷ್ಟು ಕಾನೂನು ಹೋರಾಟಗಳನ್ನು ಎದುರಿಸಬೇಕಾಯಿತು. ಸೊ ಅಂತಿಮವಾಗಿ ಅಟ್ಲೀಸ್ಟ್ ಜಿಬಿಎ ಬಂತಲ್ಲ, ಇವಾಗಾದ್ರೆ ಎಲೆಕ್ಷನ್ ಮಾಡ್ರಪ್ಪ ಅಂತ ಜನರು ಕೇಳ್ತಾ ಇದ್ರು ಬೆಂಗಳೂರಿಗರು. ಆದರೆ ಈಗ ಎಲೆಕ್ಷನ್ಗೆ ಮುಹೂರ್ತ ಫಿಕ್ಸ್ ಆಗುವಂಥ ಸಾಧ್ಯತೆಗಳು ಕಂಡು ಬರ್ತಾ ಇದೆ.